ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಧ್ಯಾಹ್ನಲಿದ್ದ ಲಾಗನ್ನು ಸ್ಟಾರ್ಟ್ ಮಾಡೋ ಅಂತೀನಿ. ಇವಾಗ ನಾನು ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡಾದ ನಂತರ ಎಕ್ಸ್ಟ್ರಾ ಕೆಲಸ ಐತಿ. ಏನಪ್ಪ ಅಂದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋದೈತಿ. ಏನು ಸ್ನ್ಯಾಕ್ಸ್ ಮಾಡೋ ಅಂತೀನಿ, ಎದಕ್ಕೆ ಮಾಡೋ ಅಂತೀನಿ, ಯಾರಿಗೋಸ್ಕರ ಈ ಸ್ನ್ಯಾಕ್ಸ್ ಎಲ್ಲ ಮಾಡೋ ಅಂತೀನಿ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬರೀ ಪಟ್ ಅಂತ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಕೊಂಡಾದ ನಂತರ ನೆಕ್ಸ್ಟ್ ಅದು ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಎಲ್ಲ ಮಾಡೋಕ್ಕೆ ಕರೆಕ್ಟ್ ಆಗ್ತೈತಿ. ಮಧ್ಯಾಹ್ನದ ಅಡುಗೆ ಮುಗಿಸಿದೆ. ಬೆಳಗ್ಗೆ ಟಿಫನ್ನಿಗೆ ಇಡ್ಲಿ ಮತ್ತು ವಡೆ ಮಾಡಿದ್ದೆ. ಮಕ್ಕಳೆಲ್ಲ ಟಿಫಿನ್ಗೆ ಆಗ್ತೈತಿ, ನಮಗೂ ಆಗ್ತೈತಿ ಅಂಥೇಳಿ ಇಡ್ಲಿ ವಡೆ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಮಧ್ಯಾಹ್ನದ ಅಡುಗೆ ಸ್ವೀಟ್ ಮತ್ತು ಅನ್ನ ಸಾರಷ್ಟು ಮಾಡೇನಿ. ಇವಾಗ ಮಧ್ಯಾಹ್ನದೆಲ್ಲ ಊಟ ಮುಗಿಸ್ಕೊಂಡು ನನ್ನ ಮಗಳು ಸ್ಕೂಲಿಂದ ಬಂದಾಗ ಟಿ ವಿ ನೋಡ್ಕೊಂಡು ಕುಂತಾಳೆ. ಆಕಿ ಸ್ವಲ್ಪ ಟಿ ವಿ ನೋಡ್ದಾದ್ಮೇಲೆ ಆಕಿಗೆ ಇನ್ನೊಂದು 10 ನಿಮಿಷ ಬಿಟ್ಟು ಊಟ ಅದು ಮುಗಿಸಿ ನಾವು ಊಟ ಮುಗಿಸ್ಕೊಂಡು. ಸೊ ಫ್ರೆಂಡ್ಸ್, ನನ್ನ ಮಗಳ ಸ್ಕೂಲಿಂದ ಬಂದು ಒಬ್ಬಾಕಿನ ಹೆಂಗೆ ಆಟ ಆಡೋ ಅಂತ ತೋರಿಸ್ತೀನಿ. ಒಬ್ಬಳಾಗಿ ತನ್ನಷ್ಟಕ್ಕೆ ತಾನೇ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಳ್ರಿ. ಒಬ್ಬಳೇ ಇದ್ರೆ ಏನೋ ಕಿರಿಕಿರಿ ಇಲ್ಲ. ಆಕಿ ನನ್ನ ಮಗ ಒಬ್ಬನೇ ಇದ್ರೆ ಕಿರಿಕಿರಿ ಮಾಡ್ತಾನೆ. ಈಕಿ ಹಾಗೇನಿಲ್ಲ, ಸುಮ್ಮನೆ ಆಟ ಆಡ್ತಾಳೆ. ಅವ್ನು ಬರೋವರೆಗೂ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಟ ಆಡೋ ಅಂತಾಳೆ ಅಂಥೇಳಿ. ಆಟ ಆಡಂತಿ? ನಿಂದು ಟೆಡ್ಡಿ ಎಲ್ಲ ಇಲ್ಲಿ ಇಟ್ಬಿಟ್ಟಿಯಲ್ಲ, ಹೆಂಗೆ ಏನು ಮಾಡಂತಿ ಟೆಡ್ಡಿಗೆ? ಅಂತಿ ನೀನು ನಿಮ್ಮ ಪಪ್ಪುಗಳಿಗೆ ಏನು ಮಾಡ ಅಂತಿ? ಹಾಲು ಹಾಕಿ ಕೊಡ ಅಂತಿ? ಪಪ್ಪುಗಳಿಗೆ ಹಾಲು ಹಾಕಿ ಕೊಡ ಅಂತಿ? ಇಂಥ ಹಾಲು ಇದು ಹಾಲು ಮಾಡಿ ನೀನು ಯಾರು ತಂದಾರ ಇದೆಲ್ಲ ಗುಂಬಿ? ನೀನ ತಮ್ಮಂದಿ ನೀನು ಡಾಲ್ ಎಲ್ಲ ಯಾರು ಕೊಡ್ಸ್ಯಾರ ನಿಂಗೆ? ನೋಡ್ರಿ, ಇಷ್ಟು ಗೊಂಬಿ ಎಲ್ಲ ಈ ಥರ ಇಟ್ಟು ಒಬ್ಳ ಆಟ ಆಡ ಅಂತಾಳೆ. ಹಾಯ್ ಮಾಡ, ಹಾಯ್ ಫ್ರೆಂಡ್ಸ್ ಅಂತೇಳಿ. ನೋಡ್ರಿ, ಈ ರೀತಿ ಒಬ್ಳನೇ ಆಟ ಆಡ್ತಾಳೆ. ಯಾವ ರೀತಿ ಎಲ್ಲ ಅಕ್ಕಿದ ಆಟ ಜಾಸ್ತಿ ಏನಿದ್ರು ಬುಕ್ಸ್, ಪೆನ್ಸಿಲ್, ಡಾಲ್ ತೊಗೊಂಡು ಆಟ ಆಡ್ತಾಳ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಬುಕ್ಸ್, ಪೆನ್ಸಿಲ್ ಎಲ್ಲ ಇಟ್ಕೊಂಡು ಆಟ ಆಡ್ದು ನನ್ನ ಮಗಳದ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಡ್ರಾಯಿಂಗ್ ಮಾಡ್ಯಾಳ ನಮ್ಮ ವರ್ಷಿನಿ. ವರ್ಷಿನಿ ನೀನು ಡ್ರಾಯಿಂಗ್? ವಾವ್, ನೀನೇ ಮಾಡಿ ಇದ್ದೇನೆ ಡ್ರಾಯಿಂಗ್? ಕಲರ್ ಮಾಡಂತಿ? ಮಾಡಿ ಇನ್ನೊಂದು ಸ್ವಲ್ಪ ನೀಟ್ ಮಾಡಬೇಕಾ? ಒಬ್ಬೇಕಿನ ಡ್ರಾಯಿಂಗ್ ಮಾಡಾಳು, ಅದಕ್ಕೀಗ ಕಲರ್ ಮಾಡ ಅಂತಾಳ. ಚಂದಾಗೈತೆ ನೋಡು. ಏನು ಹಚ್ಚಿ? ಮೋಟು ಪತ್ಲು ಬಿಟ್ಟು ಬೇರೆ ಏನು ಹಚ್ಚಿ? ಅಲ್ಲ, ಮೋಟು ಪತ್ಲೂನೇ ಇದೆ. ಮೋಟು ಪತ್ಲೂನೇ. ಹೌದು, ಮೋಟು ಪತ್ಲು. ಬೇರೆ ಏನೋ ಬರ್ಡ್ ಬಂದವನ ಅದ್ರೊಳಗೆ. ಸೊ ಇವಾಗ ನಾನು ಚಕ್ಲಿ ಮಾಡೋ ಅಂತೇನೆ ನೋಡ್ರಿ. ಚಕ್ಲಿ ಡೈರೆಕ್ಟಾಗಿ ಈ ರೀತಿ ಒಲೆ ಮ್ಯಾಗ ಬಿಟ್ಬಿಡ್ತೇನೆ ನಾನು. ನಂದು ಚಕ್ಲಿ ರೆಡಿ ಆದ್ಮೇಲೆ ಯಾವ ರೀತಿ ಆಗಿರ್ತಾವಂತ ನಿಮಗೆ ತೋರಿಸ್ತೇನೆ.
ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆ ಲಾಗ್ನ ಇವತ್ತು ನಾನು ಕಂಟಿನ್ಯೂಷನ್ ಮಾಡೋ ಅಂತೀನಿ. ಇವತ್ತು ಒಂದು ಬೇಜಾರದ ಟೈಮ್ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಏನಿಲ್ಲ, ನಿನ್ನೆ ನಾನು ಚಕ್ಲಿ ಮಾಡೋ ಅಂತೀನಿ, ಯಾರ ಸಂಬಂಧ ಮಾಡೋ ಅಂತೀನಿ, ಎಲ್ಲಿಗೆ ಹೊಂಟೀವಿ ಅಂತ ಹೇಳಿತ್ತಲ್ಲ. ನಾವೆಲ್ಲೂ ಹೊಂಟಿಲ್ಲ. ಮೊನ್ನೆ ಲಾಸ್ಟ್ ವಿಡಿಯೋದಾಗ ನಾನು ಸಂಕಲ್ಪ ನಮ್ಮ ತಮ್ಮ ಅಂಥೇಳಿ ತೋರಿಸಿದ್ದೆ ಅಲ್ಲ, ಅವ ನಮ್ಮ ನಾದಿನಿ ರತ್ನ ಆಂಟಿ ಅದಾರಲ್ಲ ಅವ್ರ ಮಗ. ಅವನು ಈ ಸತಿ 6th ಸ್ಟ್ಯಾಂಡರ್ಡ್ ಅದಾನು. ಅವನಿಗೆ ಇವಾಗ ಮೂಡಬಿದ್ರೆಲ್ಲೇ ಹಾಸ್ಟೆಲಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡೈತಿ ಸ್ಕೂಲಿಗೆ. ಅವನು ಇವತ್ತು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ಬೇಕು. ಹಾಗಾಗಿ ಅವನಿಗೋಸ್ಕರ ಸ್ವಲ್ಪ ನೀನು ಚಕ್ಲಿ ಅದು ಮಾಡಿದೆ. ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದಿತ್ತು, ಹಾಗಾಗಿ ಟೈಮ್ ಸಿಗಲಿಲ್ಲ. ಚಕ್ಲಿ ಇಷ್ಟ ಮಾಡಿದೆ. ಇವತ್ತು ಅವನಿಗೆ ಹಾಸ್ಟೆಲಿಗೆ ಬಿಡ್ಲಿಕ್ಕೆ ಹೊಂಟಾರ. ನಾವು ಹೋಗೋದಿತ್ತು ಆ್ಯಕ್ಚುಲಿ ಇದಕ್ಕೆ ಒಂದು ಬಿಟ್ಟು ಬರ್ಲಿಕ್ಕೆ ಅಂತೇಳಿ. ನಮ್ಮ ಮನೆಯವ್ರದ್ದು ಸ್ವಲ್ಪ ಪರ್ಸ್ನಲಿ ಇದು ಕೆಲಸ ಇತ್ತು, ಅರ್ಜೆಂಟ್ ಕೆಲಸ. ಹಾಗಾಗಿ ನಾವು ಹೋಗೋದು ಸುಳ್ಳಾಯ್ತು. ಇವಾಗ ಆಂಟಿ ಮತ್ತು ಅತ್ತಿಯರು ಅಪ್ಪಾಜಿಯರು ಹೊಂಟಾರ. ಅವ್ರು ಹೋಗಿ ಅವ್ನಿಗೆ ಬಿಟ್ಟು ಬರ್ತಾರೆ. ಪಾಪ ಇಷ್ಟು ದಿವಸ ಮನೆಯೊಳಗಿದ್ದ, ಇವಾಗ ಅಷ್ಟು ದೂರ ಹಾಸ್ಟೆಲಿಗೆ ಇಟ್ಟು ಬರೋದಂದ್ರೆ ನಮಗೂ ಬೇಜಾರಾಗಕ್ಕಂತೈತಿ. ಮತ್ತು ಅವ್ರ ಮಮ್ಮಿಗಂದ್ರೆ ಇನ್ನೂ ಸ್ವಲ್ಪ ಬೇಜಾರಾಗ್ತೈತಿ. ಅವ ಹೆಚ್ಚಿಗೆ ನಮಗೂ ಕೂಡ ತುಂಬ ಹಚ್ಕೊಂಡ್ರಿ. ಸಣ್ಣ ಇರುತ್ತಲ್ಲ, ನಮ್ಮ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಐತೆ ಅವಂಗೆ. ಹಾಗಾಗಿ ಹೊಂಟಾನ. ನಮಗೂ ಕೂಡ ಸ್ವಲ್ಪ ಬೇಜಾರಾಗಕ್ಕಂತೈತಿ. ಇವತ್ತು ಧಾರವಾಡಿಂದ ಬರ್ತಾರೆ, ಬಂದು ಇಲ್ಲಿಂದನೇ ಹೋಗ್ತಾರೆ ಇಷ್ಟರು ಸೇರಿ. ಬಂದಾದ ನಂತರ ಅವನು ನಿಮ್ಗೆ ತೋರಿಸ್ತೇನೆ. ಪಾಪ ಅವನು ಬೇಜಾರಾಗಿರ್ತಾನೆ. ಎಲ್ಲ ಹೊಂಟೀನಿ ಈಗ ಹಾಸ್ಟೆಲ್ ಎಲ್ಲ ಇತ್ತು. ನಿಮ್ದು ಹಾಸ್ಟೆಲ್ ಯಾವ ಊರು? ಮೂಡುಬಿದ್ರಿ ಇದೆ, ಮಂಗಳೂರು. ಆರಾಮಾಗಿ ಬಾ. ಏನ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಹಾಸ್ಟೆಲಿಗೆ ಹೋಗಿ ನೀನು ಹೋಗಿ, ನೀನು ಒಂದು ಜೊತೆ ಅಲ್ಲಿ ಹಾಂ ಮಾಮನ ಜೊತೆ ಹೋಗಿ ನೀನು ಅಲ್ಲಿ ಒಬ್ಬನಾಕನಂತ ಅಲ್ಲಿ ಶಾನೆ ಆಗ್ಬೇಕು. ಕಲ್ಪ ಅಮ್ಮ ಮಕ ಸಪ್ ಮಾಡ್ಕೊಂಡು ನಿಂತ ನೋಡು. ಬಾಯ್ ಮಾಡೆ ಮಾಮಾಗ, ಬಾಯ್ ಮಾಡೆ. ಇವಾಗ ಎಲ್ಲರೂ ಸೇರಿ ಹೊಂಟಾರ. ಲಗೇಜ್ ಎಲ್ಲ ಇಟ್ಟು ರೆಡಿ ಆಗ್ಯಾರ. ಎಲ್ಲರೂ ಕೂಡಿ ಹೊಂಟ್ರೆ ನನ್ನ ಮಗಳು ಅವ್ರು ಎಲ್ಲರೂ ಹೋಗೋದು ನೋಡಿ ನಾನು ಹೋಗ್ತೀನಿ ಅಂತ ಹಠ ಮಾಡ ಅಂತಾಳೆ. ತುಂಬ ಹಠ ಅಂದರೆ ತುಂಬ ಹಠ. ಅವಳಿಗೆ ಸ್ವಲ್ಪ ಅವ್ರ ಅತ್ತೆ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅವ್ರ ಅತ್ತಿನ ಜಾಸ್ತಿ ಹಚ್ಕೊಂಡಾಳ. ಅವರೆಲ್ಲಾದರೂ ಹೊಂಟ್ರೆ ನಾನು ಹೋಗ್ತೀನಿ ಅಂತ ರೆಡಿ ಆಗಂತಾಳೆ. ಈಗ ನೋಡ್ರಿ ಅತ್ತಿ ಮತ್ತು ಸಂಕಲ್ಪ ಎಲ್ಲರೂ ಗಾಡಿ ಹತ್ಯಾರ. ಅಪ್ಪಾಜಿ ಅದೆಲ್ಲ ಹತ್ತಿ ಕುಂತಾರ ಮುಂದೆ. ಹೊಂಟಾನ ನೋಡ್ರಿ. ಅವಂಗೂ ಒಂಥರ ಬೇಜಾರು. ಪಾಪ ಅವ್ನ ಮಕ್ಕ ನೋಡಿದ್ರೆ ನನಗೂ ಒಂಥರ ಅನ್ಸಾಂತೈತಿ. ಹೊರ್ಗಡೆ ತೋರ್ಸಂತಿಲ್ಲ ಅವ, ನನಗೆ ಬೇಜಾರಾಗೈತಿ ಅಂತ ಅಂದರೂ ಕೂಡ ಮನ್ಸೊಳಗೆ ಬೇಜಾರು ಇಟ್ಕೊಂಡು ಹೊಂಟಾನೆ. ಯಾರಿಗಾರು ಸಹಜ ಅಲ್ರಿ ಅದು. ಮನೆ ಬಿಟ್ಟು ಹೋಗ್ತೀವಿ ಅಂದ್ರೆ, ಪೇರೆಂಟ್ಸ್ನೆಲ್ಲ ಬಿಟ್ಟು ಬೇರೆ ಹೊಸ ಜಾಗಕ್ಕೆ ಹೋಗ್ತೀವಿ ಅಂದ್ರೆ ಯಾರಿಗಾದರೂ ಅದು ಬೇಜಾರಾಗೋದು ಸಹಜನೇ ಇರ್ತೈತಿ. ಹಾಗಾಗಿ ಹೊಂಟ್ರು ನೋಡ್ರಿ. ಅವರು ಇವಾಗ ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಬಿಟ್ಟರೆ ಇಲ್ಲಿ ಹುಬ್ಳಿನ. ಅಲ್ಲಿ ರೀಚ್ ಆಗೋಕೆ ಒಂದು ಸಾಯಂಕಾಲ 6 ಗಂಟೆ 7 ಗಂಟೆ ಹಿಂಗೆ ಆಗ್ಬೋದಂತ ನಾವು ಅಂದ್ಕೊಂಡೀವಿ. ಅವರು ಅಲ್ಲಿ ಹೋಗಿ ಸ್ವಲ್ಪ ದೇವ್ರ ದರ್ಶನ ಅದು ಮಾಡಿಕೊಂಡು ಬರುವಾಗ ಒಂದು ಸ್ಕೂಲಿಗೆ ಸೋಮವಾರ 11 ಗಂಟೆಗೆ ಜಾಯ್ನಿಂಗ್ ಐತಿ ಸ್ಕೂಲಲ್ಲಿ. ಅಲ್ಲಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಸಂಕಲ್ಪ ಇವಾಗ ತಾನೇ ಹೋದ ಹಾಸ್ಟೆಲಿಗೆ. ಎಲ್ಲರನ್ನೂ ಕಳಿಸಿ ನಾವು ಒಳಗಡೆ ಬಂದ್ವಿ. ಬಂದ ನಂತರ ಏನೋ ಒಂಥರ ಬೇಜಾರು, ಹೋದಲ್ಲ ಹಾಸ್ಟೆಲಿಗೆ ಅಂಥೇಳಿ. ಏನು ಅವನಿಗೂ ಕರೆ ಹೇಳ್ಬೇಕಂದ್ರೆ ಮನಸ್ಸೊಳಗೆ ಬೇಜಾರೈತಿ. ತೋರಿಸ್ಕೊಳ ಅಂತಿಲ್ರಿ ಅವ. ನೋಡಿದ್ರನ್ನ ಅನಿಸ್ತೈತಿ ಒಳಗೆ ಏನೋ ಒಂದು ತಳಮಳ ಇರ್ತೈತಿ. ಅದನ್ನು ಹೊರಗಡೆ ತೋರಿಸ್ಕೊಳ ಅಂತಿಲ್ಲ ಅವ. ನಾನು ಹೊಂಟೇನಿ, ನನಗೆ ಬೇಜಾರಾಗೈತಿ ಅಂತ. ಇಲ್ಲ, ನಾನು ಖುಷಿ ಇದ್ದೀನಿ, ಹೊಂಟೇನಿ ಅಂತ ಹೇಳ್ತಾನೆ. ಆದರೆ ನಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತೈತಿ. ಫೈನಲಿ ಹೋದವರು ಬಿಟ್ಟು ಬರ್ಲಿಕ್ಕೆ ಎಲ್ಲರೂ ಹೋಗ್ಯಾರ. ಹೋದಾದ ನಂತರ ನೋಡ್ರಿ ಇವಾಗ ಏನಾಗ್ತೈತಿ, ಇವಾಗ ಬಿಟ್ಟು ಬರ್ಲಿಕ್ಕಂತರೂ ಹೊಂಟಾರ. ಬಿಟ್ಟು ಬಂದಾದ ನಂತರ ಅವನು ಚೆನ್ನಾಗಿ ಅಭ್ಯಾಸ ಮಾಡಲಿ, ಅವನದು ಫ್ಯೂಚರ್ ಒಳಗೆ ಅವನು ಮುಂದೆ ಬರಲಿ, ಫ್ಯೂಚರ್ ಬ್ರೈಟ್ ಆಗಲಿ ಅಂತ ನೀವು ಕೂಡ ಅವ್ನಿಗೆ ವಿಶ್ ಮಾಡಿರಿ. ನಾವು ಕೂಡ ಅವಂಗೆ ಚೆನ್ನಾಗಿ ಅಭ್ಯಾಸ ಮಾಡಿ ಬರಲಿ, ಅಲ್ಲೆಲ್ಲ ಹೊಂದ್ಕೊಂಡು ಚೆನ್ನಾಗಿರಲಿ ಅಂತ ನಮ್ಮದು ಒಂದು ಆಶಯ. ನಮ್ಮದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ
ಶೇರ್ ಮಾಡಿರಿ. ಮತ್ತು ನಾ ಯಾವ್ಯಾವ ಥರ ವೀಡಿಯೋ ಮಾಡಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿದ್ರಿ ಅಂದ್ರೆ ನನಗೆ ಹೆಲ್ಪ್ ಆಗ್ತೈತಿ. ನಾನು ಇವಾಗ ವೀಡಿಯೋ ಮಾಡ್ಲಿಕ್ಕೆ ಶುರು ಮಾಡೀನಿ. ನಿಮ್ದೆಲ್ಲರದು ಸಪೋರ್ಟ್ ನಮ್ಗೆ ಬೇಕಾಗ್ತೈತಿ. ಹಾಗಾಗಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ಮುಂದಿನ ದಿನದಲ್ಲಿ ನಿಮಗೆ ಇನ್ನೂ ಒಳ್ಳೆ ವೀಡಿಯೋಗಳನ್ನು ಮಾಡಿ ತೋರಿಸ್ತೀನಿ. ನಿಮ್ಗೆ ಖುಷಿ ಕೊಡುವಂಥ ವೀಡಿಯೋನ ನಾನು ಮಾಡೋಕ್ಕೆ ಆದಷ್ಟು ಸಾಧ್ಯ ಮಾಡ್ತೀನಿ. ಯಾಕಂದರೆ ನೀವು ಕೂಡ ನಿಮ್ಮದು ಟೈಮನ್ನು ಸ್ಪೆಂಡ್ ಮಾಡಿ, ನಿಮ್ಮದು ಕೆಲಸ ಬಿಟ್ಟು ನಿಮ್ಮದು ಟೈಮ್ ನಮ್ಮ ವೀಡಿಯೋಕ್ಕಂತ ಇಟ್ಟು ನೀವು ನಮ್ಮದು ವೀಡಿಯೋಸ್ ಎಲ್ಲ ನೋಡ್ತೀರಿ ಅಂದರೆ ನಮ್ಮ ವೀಡಿಯೋಲಿದ್ದ ನಿಮ್ಗೊಂದು ಉಪಯೋಗ ಆಗಬೇಕು, ಖುಷಿ ಸಿಗಬೇಕು, ಒಂದು ಪಾಸಿಟಿವಿಟಿ ಎಲ್ಲರಲ್ಲಿ ಸ್ಪ್ರೆಡ್ ಆಗಬೇಕಂತ ನಂದು ಆಸೆ ಐತಿ. ಮುಂದಿನ ದಿನದಲ್ಲಿ ನಾನು ಅದನ್ನು ಆ ಥರ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹೊಸಬ್ರಾಗಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಬಾಯ್ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ವೀಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಬಾಯ್.